ನನ್ನ ಹೆಸರು ಮಣಿಕಂಠ ಅಂತ ಹೇಳ್ಬಿಟ್ಟು. ನಮ್ಮೂರು ತಿಳುವಳ್ಳಿ. ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೆ. ಅವಳ ಹೆಸರು ಸೃಷ್ಟಿ ಅಂತ. ಅವಳು ನಾನು ಇಷ್ಟಪಡ್ತಿದ್ದು. ನಮ್ಮೂರು ಕಾಲೇಜಿಗೆ ಬರ್ತಿದ್ದು. ನಾವು 4 ಇಯರ್ಸಿಂದ ಲವ್ ಮಾಡ್ತಾಯಿದ್ದೀವಿ. ಈ ವಿಷಯ ಮನೇಲಿ ಅವ್ರ ಮನೇಲಿ ಗೊತ್ತಾಗಿ ಹುಡುಗಿಗೆ ಹೊಡೆದು ಬಡ್ದು ಕಾಲೇಜೆಲ್ಲ ಬಿಡಿಸಿ ಇವಾಗ 4 ಮಂತ್ಸಿಂದ ಅವಳಿಗೆ ಟಾರ್ಚರ್ ಮಾಡಿದ್ದಾರೆ. ಮಾಡಿ ಹುಡುಗಿ ನನ್ನ ಹತ್ರ ಹೇಳ್ಕೊಂಡು ಇದನ್ನೆಲ್ಲ ಶೇರ್ ಮಾಡ್ಕೊಂಡು ಹಿಂಗೆ ಮಾಡಿದ್ದಾರೆ, ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಆಮೇಲೆ ಇಬ್ಬರು ಮೇಜರ್ ಇರೋದ್ರಿಂದ ನಾನು ಅವಳನ್ನ ಕರ್ಕೊಂಡು ಹೊರನಾಡು ಹತ್ರ ಇರೋ ಗಣಪತಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀನಿ. ಅದ್ರ ಫೋಟೋಸ್ ಇದೆ, ವೀಡಿಯೋಸ್ ಇದೆ, ಎಲ್ಲ ಇದೆ. ಆಮೇಲೆ ಅಲ್ಲಿಂದ ಕರ್ಕೊಂಡು ನಾನು ಒಂದು ರೂಮಲ್ಲಿ ಸ್ಟೇ ಆಗಿದ್ದೆ. ಆಮೇಲೆ ನನ್ನ ತಮ್ಮಂಗೇನೋ ಸರ್ ನಮ್ಮೂರು ಸ್ಟೇಷನಲ್ಲಿ ಸರ್ ಕೇಳಿದ್ರಂತೆ, ಫೋನ್ ಮಾಡಿದ್ರಂತೆ ಆಡೂರು ಪೊಲೀಸ್ ಸ್ಟೇಷನಿಂದ, ಹಿಂಗೆ ಕೇಸ್ ಆಗಿದೆ ಅಣ್ಣನ ಮೇಲೆ ಅಂತ ಹೇಳ್ಬಿಟ್ಟು. ಆಮೇಲೆ ತಮ್ಮ ಹಿಂಗೆ ನಾನು ರಾತ್ರಿ ಫೋನ್ ಮಾಡಿದಾಗ ತಮ್ಮ ಅಂದ ಹಿಂಗೆ ಅಂತ, ಹಿಂಗೆ ಅಣ್ಣ ಕೇಸ್ ಆಗಿದೆಯಂತೆ. ಸರ್ ಎಲ್ಲ ಮಾಡಿ ಇವಾಗ ಸರ್ ಇದ್ದಾರಲ್ವ, ಅವ್ರ ನಂಬಿಕೆ ಮೇಲೆ ಬಾ ಅಂತ ಹೇಳಿದ್ದಕ್ಕೆ ರಾತ್ರಿ ತಮ್ಮಕ್ಕೆ ಆ ಥರ ಕೇಳಿ ನಾವು ಅಲ್ಲಿಂದ ಬಂದ್ವಿ. ಸರ್ ಎಲ್ಲ ಇವಾಗ ನಾವು ಮೇಜರ್ ಇರೋದ್ರಿಂದ ಎಲ್ಲ ಮಾಡಿಕೊಡ್ತಾರೆ ಅಂತ ನಾವು ಬರಬೇಕಾದ್ರೆ ರಿಜಿಸ್ಟರ್ ಮಾಡೋಣ ಅಂತ ಬಂದಿದ್ವಿ. ನಾವು ಮನೆ ಹತ್ರ ಬಂದ್ಬಿಟ್ಟು ಯಾರನ್ನಾರು ದೊಡ್ಡವರು ಬಂದು ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಗಾಡಿ ನಿಲ್ಸಿದ್ವಿ. ಹುಡುಗಿ ಇಳಿದು ವಾಶ್ರೂಮ್ಗೆ ಹೋಗಿದ್ದು. ವಾಶ್ರೂಮ್ಗೆ ಹೋಗೋಷ್ಟರಲ್ಲಿ ನಮ್ಮ ಗಾಡಿನ ಹಿಂದೆಯಿಂದ 2 ಕಾರಲ್ಲಿ ಫಾಲೋ ಮಾಡ್ಕೊಂಬಂದು ಅವಳಿಗೆ ಒಳಗಡೆ ಹೊರಗೆ ಬರೋಷ್ಟರಲ್ಲಿ 20 ಜನನೂ ನಮ್ಮ ಮೇಲೆ ಹೊಡೆದು ಬಡ್ದು. ನಾವು 3 ಜನ ಇದ್ವಿ, ನಾನು ನನ್ನ ತಮ್ಮ ಆಮೇಲೆ ಇನ್ನೊಬ್ಬ ತಮ್ಮ. ಹೊಡೆದು ಬಡ್ದು ಮಾಡಿ ನಮಗೆ ಆ ಹುಡುಗಿಗೂ ಹೊಡೆದು ಅವಳು ಬರಲ್ಲ ಅಂತಂದ್ರು ಟಾರ್ಚರ್ ಮಾಡಿ, ಅವಳು ಹುಡುಗಿ ಅಂತಲೂ ನೋಡಿದೆ ಎಳ್ದಾಡಿ ಅವಳ ಕೈ ಕಾಲೆಲ್ಲ ಎಳ್ದಾಡಿ ಬರಲ್ಲ ಅಂತೇಳಿ ವೀಡಿಯೋಲಿದೆ. ಒಂದು ಸರಿ ವೀಡಿಯೋ ಕ್ಲಿಪ್ ನೋಡಿ, ವೀಡಿಯೋಲೆಲ್ಲ ಇದೆ, ರೆಕಾರ್ಡ್ ಮಾಡಿದ್ವಿ. ಮಾಡಿ ಅವಳನ್ನ ಬಲವಂತವಾಗಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಬರಲ್ಲ ಅಂತ ಕೇಳಿಲ್ಲ, ಬೇಕಾದ್ರೆ ಒಂದು ಸರಿ ವೀಡಿಯೋಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಸರ್ ಮಾತಿಗೆ ಬೆಲೆ ಕೊಟ್ಟು ನಾವು ಇಲ್ಲಿಗೆ ಬಂದಿದ್ವಿ. ಆಮೇಲೆ ಎದೆಗೆಲ್ಲ ಹೊಡೆದಿರೋದ್ರಿಂದ ಹಾಸ್ಪಿಟ್ಲಿಗೆ ಹೋಗಿ ಫಸ್ಟು ಅಂತೆಲ್ಲ ಹೇಳಿದರು. ಆಮೇಲೆ ನಾವು ಫಸ್ಟು ಸ್ಟೇಷನ್ಗೆ ಹೋಗಿ ಬರೋಣ ಅಂತ ಬಂದ್ವಿ. ಆಮೇಲೆ ಇವಾಗ ಸ್ಟೇಷನ್ಗೆ ಬಂದಿದ್ದೀವಿ. ಸರ್ ಏನೋ ಹೋಳಿದು ಇದು ಇರೋದಕ್ಕೆ ಫಂಕ್ಷನ್ ಇರೋದಕ್ಕೆ ಸರ್ ಅಲ್ಲೋಗಿದ್ದಾರಂತೆ. ಇವಾಗ ಸರ್ ಇಲ್ಲಿಲ್ಲ ಆಡೂರು ಪೊಲೀಸ್ ಸ್ಟೇಷನಲ್ಲಿ. ಅದಕ್ಕೋಸ್ಕರ ನಾವಿವಾಗ SP ಮೇಡಮ್ ಅವ್ರ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮನ್ನ ದೂರ ಏನಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ. ಅವಳಿಗೆ ಹಿಂಗಾಯಿತು, ನಾವು ಹಿಂದೂ ವಾಲ್ಮೀಕಿ. ಆಮೇಲೆ ನಾವಿವಾಗ SP ಮೇಡಮ್ ಅವ್ರ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ. ಇದೆಲ್ಲ ಸ್ಕ್ಯಾನ್ ಮಾಡಿಸ್ಕೊಂಡು ನಾವಿಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಸರ್ ಇಲ್ಲದ ಕಾರಣಕ್ಕೆ ನಾವು ಮತ್ತೆ SP ಮೇಡಮ್ ಅವ್ರ ಹತ್ರ ಹೋಗ್ತಿದ್ದೀವಿ. ಯಾಕಂದರೆ ಹುಡುಗಿನೆಲ್ಲರೂ ದೂರ ಕರ್ಕೊಂಡು ಹೋಗಿ ಏನಾದರೂ ಮಾಡಿದ್ರೆ ನಾಳೆ ಹೆಚ್ಚು ಕಮ್ಮಿ ಹುಡುಗಿಗೆ ಏನಾದರೂ ಆದರೆ, ಈಗ ಲವ್ ಮಾಡಿರೋದು ನಾನು ಇಷ್ಟಪಟ್ಟಿರೋದಲ್ಲ, ಎಲ್ಲ ನನ್ನ ಮೇಲೇ. ಹುಡುಗಿನ ನಾನು ತುಂಬ ಇಷ್ಟಪಡ್ತಾಳೆ. ವೀಡಿಯೋ ನೋಡಿ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅವಳ ಒಪಿನಿಯನ್ನು ಒಂದು ವೀಡಿಯೋ ಮಾಡಿದ್ದೀವಿ. ಅವಳ ಒಪಿನಿಯನ್ನಲ್ಲೂ ಅದನ್ನೇ ಹೇಳಿದ್ದಾಳೆ, ನಾನು ನೀನೇ ಬೇಕು ಅಂತ ಹೇಳ್ಬಿಟ್ಟು. ಅವಳು ಮೇಜರ್ ಇದ್ದಾಳೆ, ನಾನು ಮೇಜರ್ ಇದ್ದೀನಿ. ಅದೇ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗಿ ಮದುವೆ ಆಗಿ ಬಂದಿದ್ದೀವಿ. ನಮ್ಮ ಸ್ವಇಚ್ಛೆಯಿಂದ ನಾವು ಮದುವೆ ಆಗಿದ್ದೀವಿ. ನಮ್ಗೆ ಯಾರು ಪ್ರೆಷರ್ ಇರಲಿಲ್ಲ. ಏನು ಆಗ್ಬೇಕು ನಿಮಗೆ? ನಾನು ಕೇಳ್ಕೊಡೋದು ಇಷ್ಟ ಸರ್, ನಾವು ಸರ್ ಮಾತಿಗೆ ಬೆಲೆ ಕೊಟ್ಟು ಸ್ಟೇಷನಿಗೆ ಬನ್ನಿ ಅಂದಿದ್ದಕ್ಕೆ ನಾವು ರಾತ್ರಿನೇ ಹುಡುಗಿ ಕರ್ಕೊಂಡು ಬೆಳಗ್ಗೆ ಅನ್ನೋಷ್ಟರಲ್ಲಿ ಮನೆ ಹತ್ರ ಬಂದು ದೊಡ್ಡವ್ರು ಕರ್ಕೊಂಡು ಬರೋಣ ಅಂತ ಸ್ಟೇಷನ್ಗೆ ಬರ್ತಿದ್ವಿ. ಅವರು ಹೊಡೆದು ಬಡ್ದು ಈಗ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಸರ್ ಹುಡುಗಿನ ಸ್ಟೇಷನಿಗೆ ಕರೆಸಿ ಅವಳ ಒಪಿನಿಯನ್ನ ತಿಳಿಸಿ, ಅವಳು ಏನಾದರೂ ಇಷ್ಟ ಇಲ್ಲ ಅಂದರೆ ವಾಪಸ್ ಕರ್ಕೊಂಡು ಹೋಗ್ಬಿಡಿ ಸರ್. ಅವ್ರನ್ನ ನಮ್ಗೇನು ಕೇಳ್ಕೊಳ್ಳೋಣ. ಅವು ಹುಡುಗಿನ ಹೊಡೆದು ಬಡ್ದು ಬರಲ್ಲ ಅಂದ್ರೂ ಟಾರ್ಚರ್ ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಅವಳು ನನ್ನ ನಂಬ್ಕೊಂಬಂದಿದ್ದಾಳೆ. ಇವಾಗ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲು ಅಂತ ಅಂದರೆ ಆಮೇಲೆ ನಾವು ಬಡವರು, ನಾವು ಯಾರನ್ನಂತ ನೋಡೋಣ ಸರ್. ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ, ದಯವಿಟ್ಟು ಆಡೂರು ಸ್ಟೇಷನ್ PSI ಸರ್ ಮತ್ತು SP ಮೇಡಮ್ ಅವರು ನಿಮ್ಮ ಕೈ ಮುಗಿ ಕೇಳ್ಕೊತೀನಿ. ಅವ್ರನ್ನ ಕರೆಸ್ಬಿಟ್ಟು ಅವಳ ಒಪಿನಿಯನ್ ಕೇಳಿ, ನಮಗೆ ಅವಳು ಏನು ಹೇಳ್ತಾಳೆ ಅನ್ನೋದನ್ನು ಕೇಳಿ ದಯವಿಟ್ಟು ಇದರಿಂದ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಇಲ್ಲಿ ತನಕ ಬಂದಿದ್ದೀವಿ ಸರ್. ನೀವು ನಮ್ಮ ನ್ಯಾಯ ಕೊಡಿಸ್ತೀರಾ ಅಂತ ನಾನು. ಹುಡುಗಿ ಹೆಸರು ಏನು ರೀ? ಹುಡುಗಿ ಹೆಸರು ಸೃಷ್ಟಿ ಅಂತ. ನನ್ನ ಹೆಸರು ಮಣಿಕಂಠ ಅಂತ. ಏನು ಓದಿದ್ದಾರೆ? ಅವಳು ಪ್ಯಾರಾಮೆಡಿಕಲ್ ಮಾಡ್ತಿದ್ಲು. ಇವಾಗ ಕಾಲೇಜ್ನ ಬಿಡ್ತಿದ್ದಾರೆ ಅವರು. ಈಗ ಎಲ್ಲಿ ಓದ್ತಿದ್ದಾರೆ? ಹಾವೇರಿಗೆ. ನಿಮ್ದು ಎಷ್ಟು ವರ್ಷದ ಲವ್ ರೀ? 4 ವರ್ಷದಿಂದ ನಾವು ಇಷ್ಟಪಡ್ತಾ ಇದ್ದೀವಿ. ಇವಾಗ ಮದುವೆ ಆಗಿದ್ದೀರಿ? ಮದುವೆ ಆಗಿದ್ದೀವಿ ಸರ್. ನಾವು ಫೋಟೋಸ್ ಇದೆ, ಫೋಟೋಸ್ ಮದುವೆ ಆಗಿದ್ದೀವಿ. ಸ್ವಇಚ್ಛೆಯಿಂದಾನೆ ಮದುವೆ ಆಗಿದ್ದೀವಿ. ನಿಮ್ಮ ಹೆಸರು? ಫೋಟೋಸ್ ವಿಡಿಯೋಸ್ ಇದೆ. ನನ್ನ ಹೆಸರು ಮಣಿಸ್ವಾಮಿ ಅಂತ ಮಣಿಕೊಂಡು. ನಿಮ್ಮ ಕಾಕಾಗೊಡ್ಡು ಮಾನ ಮರಿ ಪ್ರಶ್ನೆ ಐತಿದ. ಆಮೇಲೆ ಅಲ್ವಾ ಹೋರ್ ಮರ್ಯಾದಿರ್ತೈತಲ್ಲ, ಅವ್ರಿಗೆ ಕರ್ಕೊಂಡು ಹೋಗಿ ಮತ್ತೆ ಏನೋ ನಿನ್ನ ಮೈಂಡ್ ವಾಶ್ ಮಾಡ್ತಾರ. ವಾಶ್ ಮಾಡಿ ಮತ್ತೆ ಏನಾರ ಒಂದು ದಾರಿ ಹುಡುಕ್ತಾರ. ಆಮೇಲೆ ನಿನ್ನ ಹಣೆ ಬರಾರ, ನಾವು ಏನು ಮಾಡೋಕ್ಕಾಗಲ್ಲ.
ಈಗ ನಾವೇನು ಮಾಡೋಕ್ಕಾಗಲ್ಲ ಅದನ್ನ. ನಾವು ನಮ್ಮ ಹುಡುಗ ಬುದ್ಧಿಗೇನ ಹೇಳ್ತೇವೆ, ನಾವು ಸುಮ್ಮನೆ ಇರ್ತೇವೆ. ಈಗ ನಿನ್ನ ಕರ್ಕೊಂಡು ಹೊರಟಿಗೆನ ನಮ್ಮ ಹುಡುಗ ಏನು ಹಾಕೋಣಂತ ನಾವು ಕಾಯ್ಬೇಕಾಗತ್ತೆ. ಹೌದಾ? ಹಾಂ, ಅಲ್ಲಿ ನಿಮ್ಮ ಮನೆಗೆ ಹೊಟ್ಟಿಂದ ನಿಮ್ದು ಏನಾಗತ್ತೆ, ಆಮೇಲೆ ಮತ್ತೆ ಬೇರೆ ಕಡೆಯಿಂದ ಬೇರೆ ಕಡೆ ಜಾತ್ರೆ ಕಟ್ಟದ. ಅದಕ್ಕಾಗಿ ಅದನ್ನ ಕೇಳಾಕತ್ತೆ ನಾನು. ನೋಡಿ ಎಷ್ಟಲ್ಲ ಈ 10 ಸರಿ ಅಲ್ಲ 100 ಸರಿ ಕೇಳಿದ್ರೆ ನಾನು ಹೇಳಿದ್ನ ಒಂದೊಂದ್ರಿ